ಇವೆಲ್ಲ ಏನು ತೋರಿಸ್ತಾವಪ್ಪ ಅಂದ್ರೆ ಮೋದಿಯವರಾತು ಮತ್ತು ಬಿ ಜೆ ಪಿಗಿರೋದು ಮೋದಿಯವರು ತಾವು ತೆಗೆದುಕೊಂಡ ಡಿಸಿಷನ್ಗಳನ್ನು ಅಲ್ಲಿ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಅದು ಲೀಕೇಜ್ ಆಗಿಲ್ಲ. ಲೀಕೇಜ್ ಆಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು, ಅದ್ರೂ ಇವತ್ತು ಲೀಕೇಜ್ ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಯಾವ ರೀತಿ ಮಾಡ್ತಾರೆ ಇಲ್ಲ ಅಂತಲ್ಲ, ತಪ್ಪು ಅನಿಸ್ತಂದ್ರೆ ಜನ ಒಪ್ಪುವುದಿಲ್ಲ ಅಂತ ಅನಿಸ್ತದೆ, ಹಿಂಗೆ ತಗೊಂಡ್ಬಿಡ್ತಾರೆ ಅದನ್ನು. ಇದು ಇಲ್ಲಿ ಕಾಣುತ್ತಿರುವಂಥದ್ದು. ಈಗ ನೋಡ್ರಿ, ಬರ ಹೌದು, ನೀರೇ ಇಲ್ಲ ಎಲ್ಲ ಕಡೆ. ಘಟಪ್ರಭಾ ಡ್ಯಾಮ್ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮಲಪ್ರಭಾ ಇರ್ಬೋದು, ನಾರಾಯಣಪುರಲ್ಲಿ ಇರ್ಬೋದು, ವಾಣಿ ವಿಲಾಸ ಅಣೆಕಟ್ಟು ಇರ್ಬೋದು, ಎಲ್ಲ ಕಡೆ ನೀರಿನ ಹರಿವು ಕಡಿಮೆ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಇಲ್ಲಿ ಹೇಮಾವತಿ ನದಿದು 80 TMC ಹೋದ ವರ್ಷ ಈ ಟೈಮ್ದಾಗಿತ್ತು, ಇವತ್ತು ಅದು 40 TMC ಬಂದಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ KRSನಲ್ಲಿ 100 TMC ಅಡಿ ಇದ್ದಂಥ ನೀರು ಇವತ್ತು ಕೇವಲ 22 ಅದಂತ ಹೇಳ್ತಾ ಇದ್ದಾರೆ. ಆ ಕಬಿನಿಯಲ್ಲಿ 72 TMC ಅಡಿ ಇತ್ತು, ಇವತ್ತು 26 TMC ಉಳಿದದ. ಹಿಂಗೆ ಇವೆಲ್ಲರೂ ಕಡಿಮೆ ಆಗ್ತದೆ, ನೀರು ಕಡಿಮೆ ಆಗಿದೆ. ಅದಕ್ಕೆ ಈಗ ಒಳ ಹರಿವು ಸಹಿತ ಭಾಳ ಇಲ್ಲ, ಸ್ವಲ್ಪ ಏನೋ ಮಳೆ ಆಗಲಿಕ್ಕತ್ತದ, 20% ಅಷ್ಟೇ ಐತಿ. ಅದಕ್ಕೆ ನೀವು ಬೆಳಿಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರ, ಒಂದು ವೈಜ್ಞಾನಿಕ ನಿರ್ಧಾರವನ್ನು ಜನರಿಗೆ ಹೇಳಿದ್ದಾರೆ. ಹೀಗಾಗಿ ಡಿಗೇಶ್ ಅವರು ಇತ್ತೀಚೆಗೆ ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರನ್ನು ಸಹಿತ ಬಿಟ್ಟು ಕೊಡ್ತಾ ಇಲ್ಲ. ಇದು ಭಾಳ ಗಮನಿಸಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯರನ್ನು ಬಿಟ್ಟು ಕೊಟ್ಟು ತಮ್ಮ ಅಧಿಕಾರ ಹಾರ್ತದ ಗೊತ್ತದವ್ರಿಗೆ. ಯಾಕಂದ್ರೆ ಅವರ ಹಿಂದಿನ ಮಿತ್ರರು ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ರಾಜಣ್ಣ ಇರ್ಬೋದು, ಇವರೆಲ್ಲರೂ ಸಿದ್ದರಾಮಯ್ಯರನ್ನು ತಮ್ಮ ಹಿಡಿದಲ್ಲಿ ಇಟ್ಕೊಂಡಿದ್ರು. ಏನೋ ಬಂದರೂ ಅವ್ರು ಮುಂದೆ ಮಾಡ್ಕೊಂಡು ಇವ್ರ ಜೊತೆಗೆ ಹೋಗ್ತಾಯಿದ್ರು. ಮತ್ತು ಇವತ್ತು ಏನಾದರೂ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಗಿರ್ಬೋದು, ಮಹದೇವಪ್ಪನವ್ರಿಗೆ ಆಗಿರ್ಬೋದು, ಅದೇ ರಾಜಣ್ಣವ್ರಿಗೆ ಆಗಿರ್ಬೋದು, ಇವ್ರಿಗೆಲ್ಲ ಏನಪ್ಪ ಬ್ಯಾಕ್ ಬೋನ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಅಂತ. ಈ ಸಿದ್ದರಾಮಯ್ಯರನ್ನ ಇವರ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳೋಲ್ಲೇ ಡಿಗೇಶ್ ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತು ಈಗ ಅದು ಸಹಿತ ಇದನ್ನು ಗೊತ್ತಿರುವಂಥ ಸಿದ್ದರಾಮಯ್ಯ ಸಹಿತ ಅವ್ರನ್ನ ಇವತ್ತು